ಕಣ್ಣ, ಒಂದು ಪ್ರಶ್ನೆ. ನಾನು ಎಲ್ಲೇ ಹೋದರೂ ಅಣ್ಣ ಅವರು ಅನ್ನೋ ಮಾತು ಕೇಳಿಸುತ್ತೆ. ಅವರ ಕಟ್ಔಟ್ಗಳು ಕಾಣಿಸುತ್ತವೆ. ದಿನ ಅವರ ಹಾಡುಗಳೇ ಮೊಳಗುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಅಂದ್ರೆ ಪ್ರತಿಯೊಬ್ಬ ಕನ್ನಡಿಗನಿಗೂ ಯಾಕಿಷ್ಟು ಭಕ್ತಿ? ದಶಕಗಳೇ ಕಳೆದರೂ ಅವರ ಮೇಲಿನ ಅಭಿಮಾನದ ಅಲೆ ಪ್ರತಿದಿನ, ಪ್ರತಿಕ್ಷಣ ನಮ್ಮೆಲ್ಲರ ಎದೆಯಲ್ಲಿ ಯಾಕೆ ಹೀಗೆ ಅಪ್ಪಳಿಸುತ್ತಲೇ ಇರುತ್ತದೆ? ಕನ್ನಡಿಗ, ಒಳ್ಳೆಯ ಪ್ರಶ್ನೆ ಕೇಳಿಲೆ ತಮ್ಮ. ಅವರು ಕೇವಲ ಬಣ್ಣ ಹಚ್ಚಿದ ನಟರಾಗಿರಲಿಲ್ಲ, ನಮ್ಮೆಲ್ಲರ ಬದುಕಿನ ಪಾಠಶಾಲೆಯಾಗಿದ್ದರು. ಅವರ ಸಿನಿಮಾಗಳು ಕೇವಲ ಮನರಂಜನೆಯಾಗಿರಲಿಲ್ಲ, ಸಮಾಜದ ಕಣ್ಣು ತೆರೆಸುವ ದಾರಿದೀಪಗಳಾಗಿದ್ದವು. ಅವರು ನಟಿಸಿದ ಸಾವಿರಾರು ಪಾತ್ರಗಳಲ್ಲಿ ಕೇವಲ 4 ಸಿನಿಮಾಗಳು ಮತ್ತು ಅವು ನಮಗೆ ಕಲಿಸಿದ ಮೌಲ್ಯಗಳ ಮೂಲಕ ಅವರ ಆ ಕಲಾ ಸಾಮ್ರಾಜ್ಯದ ಕಥೆಯನ್ನು ಒಂದು ಹಾಡಿನಲ್ಲಿ ವಿವರಿಸುತ್ತೇನೆ, ಕೇಳು. ಸವಾಲ್ ಹಾಕಿ ದುಡಿಮೆಯ ಘನತೆ ತೋರಿದರು. ಸಿರಿತನದ ಅಹಂಕಾರವ ಮುರಿದು ಬಡವರ ಬಂಧುವಾದರು. ಬೆವರ ಹನಿಯಲ್ಲಿ ಬದುಕಿನ ಮೌಲ್ಯವ ಕಲಿಯಿರಿ ಎಂದರು. ಕಲಾ ಸಾಮ್ರಾಜ್ಯದ ಅಡಿಪಾಯಕ್ಕೆ ಮಣ್ಣಿನ ಕುಳವ ತಂದರು. ಬಂಗಾರದ ಮನುಷ್ಯನಾಗಿ